ಅದ ಆದರೂ ನೆನಪಿಸಬೇಕಾಗಿದ್ದು ನಮ್ಮ ಕೆಲಸ. ಯಾಕಂದ್ರೆ ಈಗಾಗಲೇ ಚಿಕ್ಕೋಡಿ ಜನ ಈಗಾಗಲೇ ಹೇಳ್ತಿಲ್ಲ ಅವರೆಲ್ಲ ನಮ್ಮ ಚಿಕ್ಕೋಡಿ ಭಾಗದ್ದು ಚಿಕ್ಕೋಡಿ ಜಿಲ್ಲಾ ಆಗೋದು ಬೇಡುವಂಥ ಜನ ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಭೇಟಿ ಆಗಿದ್ದಾರೆ. ಇನ್ನು ಕೆಲವೇ ದಿನದಲ್ಲೇ ಉಸ್ತುವಾರಿ ಸಚಿವರಿಗೂ ಭೇಟಿ ಆಗ್ಬೋದು. ಅದೇ ನಮ್ಗೆ ಗೋಕಾಕದವ್ರು ಪಾಪ ಮೇಲೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ದಸ್ತಗೀರ್ ಪೈಲರ್ ಅಂತ ಒಬ್ಬ ಅದೇನೋ ಒಂಟೆ ಸಲಗ ಅಂತೀವಲ್ಲ ನಾವು, ಆ ರೀತಿಯಾಗಿ ಕರಿಪಟ್ಟಿಯನ್ನು ಕಟ್ಕೊಂಡು ಅಡ್ಡಾಡ್ತಾನೆ ಇರ್ತಾರೆ. ಯಾವಾಗ ಗೋಕಾಕ್ ಜಿಲ್ಲೆ ಆಗ್ತದೋ ಗೊತ್ತಿಲ್ಲ, ಅದನ್ನು ಅವರು ಯಾವಾಗ ಬಿಚ್ಚಿಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಡಿಸೆಂಬರ್ 31 ಒಳಗೆ ಇದು ಜಿಲ್ಲೆ ಆಗಿ 2 ಜಿಲ್ಲೆಗಳು ಗೋಕಾಕ್ ಮತ್ತು ಚಿಕ್ಕೋಡಿಗಳು. ಇನ್ನೊಂದು ಮತ್ತೆ ಬೇಡಿಕೆಗಳು ಆಗ್ತಾ ಇದ್ದಾವೆ ಸಿನಿ ಮತ್ತು ಅದ್ರ ಜೊತೆಗೆ ನಮ್ಮ ಬೈಲೊಂಗರು ಅವರು ಕೇಳ್ತಾ ಇರ್ತಾರೆ ಮೇಲೆ ನಮ್ಮ ಜಿಲ್ಲೆ ಆಗಲಿ ಅಂತೇಳಿ. ಅವ್ರದ್ದು ಆಗಲಿ ಕಾಲಾನುಕ್ರಮದಲ್ಲ, ಈಗಂತೆ ಮೊದಲು ಇವು ಆಗಬೇಕಾಗಿದ್ದು. ಯಾಕಂದ್ರೆ ಅವೆಲ್ಲ ಇತ್ತೀಚೆಗೆ ಡೆವಲಪ್ ಆದಂಥವು. ಒಂದು ಸ್ವಲ್ಪ ಟೈಮ್ ಇರ್ತದೆ, ಯಾಕಂದರೆ ಎಲ್ಲದಕ್ಕೂ ಒಂದು ತಡೆದ ಸಮಯ ಇರ್ತದೆ. ಅದಕ್ಕಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಆಗ್ಬೋದಾ ಜಿಲ್ಲೆ ಸಮೀಪದಲ್ಲೇ ಡಿಸೆಂಬರ್ 31 ಆಗ್ಬೋದಾ, ಘೋಷಣೆ ಆಗ್ಬೋದಾ? ಅದಕ್ಕೆ ನಮ್ಮ ಏನಪ್ಪ ಅಂದರೆ ಈಗಾಗಲೇ ಚಿಕ್ಕೋಡಿ ಬದಲಾಗಿಂತ ನಮ್ಮ ಹೆಬ್ಬಾಳ್ಕರ್ ಬಾಯಿಯವರು ಡಿಸೆಂಬರ್ 31 ಜಿಲ್ಲೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿದರೆ ಅದಕ್ಕಿಂತ ಸಂತೋಷ ಪಡುವಂಥ ವಿಷಯ ಮತ್ತಾವುದೂ ಇಲ್ಲ. ಜೊತೆಗೆ ಗೋಕಾಕನು ಜಿಲ್ಲೆಯನ್ನು ಘೋಷಣೆ ಮಾಡಿದ್ರಂತೂ ಇನ್ನೂ ಈ ಭಾಗದ ಜನರು ಸಹಿತ ಒಳ್ಳೆಯ ಖುಷಿ ಪಡುವಂಥ ಸಂತೋಷ ಪಡುವಂಥ ಆಜ ನಮ್ಮದು ಜಿಲ್ಲೆ ಆಗಿದ್ದನ್ನು ನಾವು ನೋಡಿದ್ದೀವಿ ಅನ್ನುವಂಥ ಖುಷಿನೂ ಆಗ್ತದೆ. ಇದಕ್ಕೆ ಇವತ್ತು ಒಟ್ಟಾರೆಯಾಗಿ, ಯಾಕಂದರೆ ಈಗಾಗಲೇ ರಾಜಕೀಯವಾಗಿ ಅವರು ತಮ್ಮ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಗೊತ್ತದೆ.